ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 13ನೇ ವರ್ಷದ ಬಾಲಾಜಿ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಬಾಲಾಜಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ BR ರಂಗನಾಥ್, ಕಾರ್ಯದರ್ಶಿ K ಕುಮಾರಿದೇವಿ, ಬಮೂಲ್ನ ನಿರ್ದೇಶಕ HN ಅಶೋಕ್, ECO ಗಂಗಾಧರ್, ಶೈಕ್ಷಣಿಕ ಸಲಹೆಗಾರ ಪ್ರೊಫೆಸರ್ D ಜಯರಾಮ್ ಶೆಟ್ಟಿ, ಶಿಕ್ಷಣ ಮಾರ್ಗದರ್ಶಕ G ಸುದರ್ಶನ್, ಪ್ರಾಂಶುಪಾಲ ಶ್ರೀಮತಿ ಶೀತಲ್, ಶಿಕ್ಷಣ ವೀಕ್ಷಕಿ ಕುಮಾರಿ ಮೋನಿಶಾ S, ಟ್ರಸ್ಟಿ ಶ್ರೀಮತಿ R ಸುಧಾರ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಬಾಲಾಜಿ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು. ಉದ್ಘಾಟನೆಯನ್ನು ಮಾಡ್ತಾ ಈಗ ವೇದಿಕೆ ತೆರೆದಿದ್ದಾರೆ. ಕ್ರಿಕೆಟ್ ಮೋಹಿತ್ ಗೌಡ 8ನೇ ತರಗತಿಯ ವಿದ್ಯಾರ್ಥಿ. ಅದಾದ ನಂತರ ಕಬಡ್ಡಿ ಸಂಜಯ್ 8ನೇ ತರಗತಿಯ ವಿದ್ಯಾರ್ಥಿ. ಕಬಡ್ಡಿ ಈ ಎಲ್ಲ ಕ್ರೀಡಾಪಟುಗಳು ಕೂಡ ನಮ್ಮ ದೇಶಕ್ಕೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹದ್ದು, ಸಾಧನೆಯನ್ನು ಮಾಡಿರ್ತಕ್ಕಂತಹದ್ದು. ಅದಾದ ನಂತರ ಫುಟ್ಬಾಲ್ ಗಗನ್ದೀಪ್ ರವರು ಫುಟ್ಬಾಲ್ ಸ್ಟ್ಯಾಚ್ಯೂ 8ನೇ ತರಗತಿಯ ವಿದ್ಯಾರ್ಥಿ. ಅದಾದ ನಂತರ ಬ್ಯಾಡ್ಮಿಂಟನ್ ಕುಶಾಲ್ 9ನೇ ತರಗತಿಯ ವಿದ್ಯಾರ್ಥಿ ಕುಶಾಲ್. ಅದಾದ ನಂತರ ಶಾರ್ಟ್ ಪುಟ್ ಧನುಷ್ 8ನೇ ತರಗತಿಯ ವಿದ್ಯಾರ್ಥಿ ಧನುಷ್. ನಂತರ ಕರಾಟೆ ರೋಹಿತ್ 8ನೇ ತರಗತಿಯ ವಿದ್ಯಾರ್ಥಿ ರೋಹಿತ್ ಕರಾಟೆ. ರನ್ನಿಂಗ್ ಇವೆಂಟ್ ವಾಲಿದ್ 9ನೇ ತರಗತಿಯ ವಿದ್ಯಾರ್ಥಿ ವಾಲಿದ್. ಅದಾದ ನಂತರ ಆಕಿ ರೋಹನ್ 9ನೇ ತರಗತಿಯ ವಿದ್ಯಾರ್ಥಿ ಆಕಿ. ಅದಾದ ನಂತರ ಚೆಸ್ ವಿಕಾಸ್ ಮತ್ತು ಮೋಕ್ಷಿತ್ 5ನೇ ತರಗತಿಯ ವಿದ್ಯಾರ್ಥಿಗಳು ಚೆಸ್. ಈ ಎಲ್ಲ ಸ್ಟ್ಯಾಚ್ಯೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ಪೋಷಕರಿಗೂ ಹಾಗೂ ಎಲ್ಲ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೂ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ವಿದ್ಯಾರ್ಥಿ ಜೀವನ ಅಂತಂದ್ರೆ ಆಟ ಪಾಠ ಮನೋರಂಜನೆ ನೆನಪಾಗುತ್ತೆ. ವಿದ್ಯಾರ್ಥಿಗಳೆಂದರೆ ಕೇವಲ ಓದುತ್ತಾ ಇರುವವರು ಮಾತ್ರವಲ್ಲ, ದೈಹಿಕವಾಗಿ ದಂಡನೆ ಇರಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ಓದಲು ಏಕಾಗ್ರತೆ ಬರುವುದಿಲ್ಲ ಎನ್ನುವುದು ತಪ್ಪು. ಪಾಠದ ಜೊತೆಗೆ ಆಟವಿದ್ದರೆ ಮಾತ್ರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಸಾಧ್ಯ. ಪ್ರಗತಿಯ ಹಾದಿಯಲ್ಲಿ ಬುದ್ಧಿಶಕ್ತಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ಇದರ ಅಭಿವೃದ್ಧಿಗಾಗಿ ಒಂದು ಸುವ್ಯವಸ್ಥಿತ ಶಿಕ್ಷಣವೆಂಬ ವ್ಯವಸ್ಥೆಯನ್ನ ನಮ್ಮ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಪ್ರತಿಯೊಂದು ವಿದ್ಯಾರ್ಥಿಗೂ ತಲುಪುವಾಗಿ ನೀಡುತ್ತಾ ಬಂದಿರುವುದು ಖುಷಿಯ ವಿಚಾರ. ಕಲಿಕೆ ಎಂಬುದು ನಿರಂತರ ಪ್ರಕ್ರಿಯೆ. ನಿರಂತರವಾಗಿ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ನನ್ನ ಪರಿಚಯ, ನನ್ನ ಹೆಸರು ಸುನಿಲ್, ಕನ್ನಡ ಶಿಕ್ಷಕರು, ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಮುಪಾಸ್ಮಹೇ. ಈ ಕಾರ್ಯಕ್ರಮವು ಪ್ರಾರಂಭದಿಂದ ಅಂತಿಮದವರೆಗೂ ಯಶಸ್ವಿತವಾಗಿ ಮೂಡಲು ಭಗವಂತನ ಅನುಗ್ರಹ ಅತ್ಯಂತ ಬಹಳ ಮುಖ್ಯ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು.
ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು ददाति विनयं विनयाद्याति पात्रतां पात्रत्वात् धनमाप्नोति धनाधर्म ततः सुखम् ಅರ್ಥಾತ್ ವಿದ್ಯೆಯು ವಿನಯವನ್ನು ನೀಡುತ್ತದೆ ವಿನಯತೆಯಿಂದ ಯೋಗ್ಯತೆ ಬರುತ್ತದೆ ಯೋಗ್ಯತೆಯಿಂದ ಸಂಪತ್ತು ಲಭಿಸುತ್ತದೆ ಆ ಸಂಪತ್ತಿನಿಂದ ಧರ್ಮ ಕಾರ್ಯಗಳು ಮತ್ತು ಸುಖ ಪ್ರಾಪ್ತಿಯಾಗುತ್ತದೆ ಧನ್ಯವಾದಗಳು ನೂತನ್ರವರಿಗೆ ಕ್ರೀಡಾ ಜ್ಯೋತಿಯನ್ನ ನೀಡಿದ್ದಾರೆ. ಆ ನಾಯಕ ಕ್ರೀಡಾ ಜ್ಯೋತಿಯನ್ನ ಪಡೆದು ಕ್ರೀಡಾ ಜ್ಯೋತಿಯನ್ನ ಅರ್ಪಿಸಿಕೊಂಡು ಮುಂದಿನ ತಂಡವಾಗಿರ್ತಕ್ಕಂತಹ ಪ್ರಜ್ವಲ ತಂಡದ ನಾಯಕರಾಗಿರ್ತಕ್ಕಂತಹ ಚಂದನ್ರವರಿಗೆ ಕ್ರೀಡಾ ಜ್ಯೋತಿಯನ್ನ ನೀಡಿದ್ದಾರೆ. ಆ ನಾಯಕ ಕ್ರೀಡಾ ಜ್ಯೋತಿಯನ್ನ ಪಡೆದು ನಂತರ ಮುಂದಿನ ತಂಡದ ಪ್ರಗತಿ ತಂಡದ ನಾಯಕನಾಗಿರ್ತಕ್ಕಂತಹ ಲಿಖಿತ್ರವರಿಗೆ ಕ್ರೀಡಾ ಜ್ಯೋತಿಯನ್ನ ನೀಡಿದ್ದಾರೆ. ಲಿಖಿತ್ರವರು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿಕೊಂಡು ಪ್ರೇರಣಾ ತಂಡದ ನಾಯಕನಾಗಿರ್ತಕ್ಕಂತಹ ಧನುಷ್ ಅವರಿಗೆ ನೀಡಲಿದ್ದಾರೆ. ಇದಕ್ಕೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಸಹಕರಿಸುತ್ತಿದ್ದಾರೆ. ಪ್ರೇರಣಾ ತಂಡದ ನಾಯಕನಾಗಿರುವ ಧನುಷ್ ಅವರು ಕ್ರೀಡಾ ಜ್ಯೋತಿಯನ್ನು ಅರ್ಪಿಸಿಕೊಂಡು ನಮ್ಮ ಶಾಲೆಯ ಕ್ರೀಡಾ ನಾಯಕ ಹಾಗೆ ಉಪನಾಯಕಿಯಾಗಿರ್ತಕ್ಕಂತಹ ನಕುಲ್ ಮತ್ತು ಕ್ರೀಡಾ ಜ್ಯೋತಿಯನ್ನ ಶಾಲೆಯ ಕ್ರೀಡಾ ತಂಡದ ನಾಯಕರಿಬ್ಬರು ಕೂಡ ಹಾಗೆ ಎಲ್ಲ ತಂಡದ ನಾಯಕರುಗಳು ಕೂಡ ಕ್ರೀಡಾ ಜ್ಯೋತಿಯನ್ನು ಹೊತ್ತದೊಂದು ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರಿಗೆ ಇದೀಗ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಎಲ್ಲರಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಕ್ರೀಡಾ ಜ್ಯೋತಿಯನ್ನ ಹೊತ್ತದೊಂದು ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರಿಗೆ ಕ್ರೀಡಾ ಜ್ಯೋತಿಯನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡು ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಇಹ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಜನ್ನ
take part in the annual sports meet in fair competition, respecting the rules and regulations which govern them, and with the desire to participate in the true spirit of sportsmanship and for the honor of a school and the glory of sports. We now open the annual sports meet 25-26. Well done to all our young champions. A fantastic start by all the participants. The runners are moving swiftly. We can see a great determination. ಉತ್ತಮವಾಗಿ ಓಡ್ತಿದ್ದಾರೆ. ತನ್ನ ಸಹಸ್ಪರ್ಧಿಯಾಗಿರ್ತಕ್ಕಂತಹ 9ನೇ ತರಗತಿಯ ವಿದ್ಯಾರ್ಥಿನಿ ಅತ್ಯುತ್ತಮವಾಗಿ ಓಟವನ್ನು ಮಾಡ್ತಿದ್ದಾರೆ ಕನ್ನಿಕಾರ್ ಅವರು. ಹಾಗೆ ತನ್ನ ತಂಡದ ಮತ್ತೊಬ್ಬ ವಿದ್ಯಾರ್ಥಿ ಜಾನವೀರವರಿಗೆ ಆ ರಿಲೇ ಸಿಕ್ಕನ್ನು ನೀಡುವುದರ ಮುಖೇನ ಕೊನೆಯ ಲೆಕ್ಕಿಗೆ ನೀಡಿದ್ದಾರೆ. ನೋಡೋಣ ಈಗ ಗೆಲುವು ಯಾರಿಗೆ ಸಿಗುತ್ತೆ ಅಂತ ಹೇಳಿ ಕೆಲವೇ ಕ್ಷಣಗಳಿಂದ CBSE ಬಿಂದು ವಿದ್ಯಾರ್ಥಿನಿ ಅತ್ಯುತ್ತಮವಾಗಿ ಓಡ್ತಿದ್ದಾರೆ. ಡಿಸ್ಟೆನ್ಸ್ ತುಂಬಾ ಇದೆ. ಮತ್ತು quickly you can see a great determination on their faces. First and foremost, I would like to thank our principal Sheetal ma'am, academic advisors Sudarshan sir and Jairam Shetty sir, and all my teachers Praveen sir, Usha PS ma'am, Manohar sir, Vanita ma'am, Somshekhar sir, Shikumar sir, Soumya ma'am, Venugopal sir, Rachana ma'am, Monisha ma'am, and all my primary teachers. I am really grateful for my teachers who has encouraged me throughout my journey. They are always provided us with the best resources and spent their time clearing our doubts and clarifying our topics. They didn't just teach subjects, they taught discipline, confidence and resilience. They had not just treated us as their students but as their own children. I am truly blessed to have such teachers who has provided many opportunities and believed in me and motivated me in the best way possible. It is a matter of great pride and joy to welcome you all to the annual Sports Day Balaji Kreedotsava at Balaji National Public School. Sports play an essential role in the all-round development of students. They help us build physical strength,
mental alertness, discipline, and teamwork. The drills and mass displays arranged for today reflect the coordination, focus, and sustained effort of the students. The program also includes final events that promote healthy competition and sportsmanship, providing students with an opportunity to demonstrate their skills, confidence, and determination. Such platforms help students learn valuable life lessons, including perseverance, time management, and respect for rules. Balaji National Public School strongly believes in maintaining a healthy balance between academics and co-curricular activities. Events like Balaji Kridotsava reinforce the values taught in the classroom and encourage students to explore their talents and build confidence while learning to face challenges with courage and determination. With this, I wish all the participants great success and declare the annual sports day open with great enthusiasm and joy. Hope you all enjoy the events planned for the day. Thank you and have a wonderful day. ವರ್ಷದ ಮೊದಲನೇ ಕಾರ್ಯಕ್ರಮ ಶಾಲೆಗಳಲ್ಲಿ ಭಾಳ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೀಬೇಕಾಗಿದ್ದಂಥ ವಾರ್ಷಿಕೋತ್ಸವವನ್ನು ಕ್ರೀಡೋತ್ಸವದ ರೂಪದಲ್ಲಿ ಎರಡನ್ನೂ ಹೊಂದಾಣಿಕೆ ಮಾಡಿ ಕ್ರೀಡೋತ್ಸವ ಮತ್ತು ವಾರ್ಷಿಕೋತ್ಸವ ಬಹುಶಃ ನಾನು ಎರಡೂ ಒಂದೇ ಅಂತ ನಾನಾದರೂ ಕೂಡ ತಿಳಿದಿದ್ದೇನೆ. ಎರಡೂ ಒಂದೇ. ತಮ್ಮ ಮಕ್ಕಳ ಒಂದು ವರ್ಷದ ಶೈಕ್ಷಣಿಕ ಸಾಧನೆಗಳು, ಅವರ ಕ್ರೀಡಾ ಸಾಧನೆಗಳು, ಪಠ್ಯೇತರ ಸಾಧನೆಗಳ ನೋಡಿ ತಾವು ಕಣ್ತುಂಬಿಕೊಂಡು ತಮ್ಮ ಮಕ್ಕಳ ಸಾಧನೆಯನ್ನು ತಾವು ಅತ್ಯಂತ ಹೆಮ್ಮೆಯಿಂದ ಮತ್ತು ಒಂಥರ ಪ್ರೌಢಿಮೆಯಿಂದ ನೀವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಬೆಂತಟ್ಟಬೇಕಾದಂಥ ಈ ಸಂದರ್ಭ. ಇವಾಗ ಬಾಲಾಜಿ ರಂಗನಾಥ್ ಸ್ಕೂಲ್ನಲ್ಲಿ ಪ್ರತಿ ವರ್ಷದಂತೆ ಸನ್ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವ್ರು ಬರಲಿಲ್ಲ. ನನ್ನ ಒಂದು ಖುಷಿ ವಿಚಾರ ಅಂತ ಅಂದರೆ ಕಳೆದ 4-5 ವರ್ಷಗಳಿಂದನೂ ಈ ಒಂದು ಕಾರ್ಯಕ್ರಮಕ್ಕೆ ನಾನೇ ಹಾಜರಾಗ್ತಾ ಇರ್ತಕ್ಕಂಥದ್ದು. ಈ ಮಾಗಡಿ ತಾಲೂಕಿನ ಪೋಷಕರು ಬೆಳೀತಾ ಇರ್ತಕ್ಕಂಥ ಭಾರತದ ಭವ್ಯ ಮುಂದಿನ ಪ್ರಜೆಗಳನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಶಾಲೆಗೆ ಪ್ರತಿ ವರ್ಷ ನಾನು ಬರ್ತಕ್ಕಂಥದ್ದು ಅತ್ಯಂತ ಖುಷಿ ವಿಚಾರ. ರಂಗನಾಥ್ರವರು ಅವರ ವೃತ್ತಿ ಜೀವನವನ್ನು ಅಥವಾ ಅವರ ಬದುಕನ್ನು ಬಿಸ್ನೆಸ್ಸಲ್ಲಿ ಕಟ್ಕೊಂಡ್ರೂ ಕೂಡ ಮಾಗಡಿ ತಾಲೂಕಿಗೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಬರೀ ವ್ಯಾವಹಾರಿಕವಾಗಿ ಮಾತ್ರ ನಾನು ಉಳಿಬಾರ್ದು, ಒಂದು ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡಿ ಈ ಮಾಗಡಿ ತಾಲೂಕಿನ ಸಾಕಷ್ಟು ಜನಗಳಿಗೆ ಅವರಿಗೆ ಕೈಗೆ ಸಿಗ್ತಕ್ಕಂಥ ಅವರ ಶಕ್ತಿ ಸಾಮರ್ಥ್ಯಗಳಲ್ಲಿ ಅವರ ಮಕ್ಕಳನ್ನು ಅತ್ಯಂತ ಹೆಚ್ಚಿನ ವಿದ್ಯಾವಂತರನ್ನಾಗಿ ಮಾಡಬೇಕು. ಬೆಂಗಳೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಅಥವಾ ಇನ್ಯಾವುದೋ ಬೇರೆ ದೊಡ್ಡ ಪಟ್ಟಣಗಳ ಮಕ್ಕಳಿಗೆ ಸಿಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ನಮ್ಮ ಹಳ್ಳಿಗಾಡಿನ ಗಂಗಣ್ಣನ ಮಕ್ಕಳಿಗಾಗಲಿ, ತಿಮ್ಮಣ್ಣನ ಮಕ್ಕಳಿಗಾಗಲಿ ಅಥವಾ ಇನ್ಯಾರೇ ಒಬ್ಬ ಬಡ ರೈತನ ಮಗನಿಗೂ ಕೂಡ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ವಿದ್ಯಾಸಂಸ್ಥೆ ಕಳೆದ 8 ವರ್ಷಗಳಿಂದ ಈ ಭಾಗದ ಅನೇಕ ಪ್ರತಿಭಾನ್ವಿತರನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋದ್ರೊಳಗೆ ದೊಡ್ಡ ಮಟ್ಟಕ್ಕೆ ಒಂದು ಪ್ರೇರಣೆಯಾಗಿ ನಿಂತಿರ್ತಕ್ಕಂಥದ್ದು. ವರ್ಷದಿಂದ ವರ್ಷಕ್ಕೆ ಶಾಲೆಯ ಜವಾಬ್ದಾರಿ ಜಾಸ್ತಿ ಆಗ್ತಾ ಶಾಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಪರೀಕ್ಷಾ ಸಾಮರ್ಥ್ಯ ಅದ್ರ ಜೊತೆಗೆ ಆ ಕ್ರೀಡಾ ಸಾಮರ್ಥ್ಯವೂ ಕೂಡ ಹೆಚ್ಚೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇಷ್ಟು 140 ಅಥವಾ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ತೀರಾ ನಿರಾಶಾದಾಯಕವಾದಂಥ ಒಲಿಂಪಿಕ್ ಸಾಧನೆಗಳು ಕ್ರೀಡಾ ಜಗತ್ತಿಗೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಒಂದು ಬಾಲಾಜಿ ಕ್ರೀಡೋತ್ಸವ ಬರ್ತಕ್ಕಂಥ ದಿನಗಳಲ್ಲಿ ಭವ್ಯ ಭಾರತ ಬೇರೆ ಜಗತ್ತಿನ ಬೇರೆ ದೇಶಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಇಂಥ ಶಾಲೆಗಳ ಈ ಪ್ರಯತ್ನಗಳು ಸಫಲವಾಗಲಿ. ಇನ್ನೂ ಹೆಚ್ಚೆಚ್ಚು ಕ್ರೀಡಾಪಟುಗಳನ್ನು, ಒಳ್ಳೆಯ ವಿದ್ಯಾವಂತರನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆಯ ಪ್ರಜೆಗಳನ್ನು, ಸತ್ಪ್ರಜೆಗಳನ್ನು ರೂಪಿಸೋ ನಿಟ್ಟಿನಲ್ಲಿ ಬಾಲಾಜಿ ವಿದ್ಯಾಸಂಸ್ಥೆ ಯಾವತ್ತೂ ಅದ್ವಿತೀಯವಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.